ಚಲೋ ಬಕಿಟ್ ಬಸ್ಸಪ್ಪ. ಹೊರಗಡೆ ಜನ ಬಡತನ ದುಡ್ಡಿಲ್ಲ ಅಂತ ಕಷ್ಟಪಡ್ತಾ ಇದ್ರೆ ಇರೋ ಬರೋ ದುಡ್ಡೆಲ್ಲ ನೀನೊಬ್ನೇನೆ ನುಂಗಿ ನೀರು ಕುಡ್ದಿದ್ಯಲ್ಲ. ಅಲ್ಲ ಕಣೋ ಬಸಪ್ಪ, ತನ್ಗೇನೂ ಬೇಡ ಅಂತ ತ್ಯಾಗ ಮಾಡೋದವರು ಇವು ಬುದ್ಧ. ಅಂಥವ್ರನ್ನ ಕರ್ಕೊಂಬಂದು ಅವ್ರ ಅಡಿಲೇನೆ ಕಂತೆ ಕಂತೆ ದುಡ್ಡನ್ನ ಇಟ್ಟಿದ್ಯಲ್ಲ. ಈ ಬುದ್ಧನ ಬಗ್ಗೆ ಸ್ವಲ್ಪನಾದ್ರೂ ತಿಳ್ಕೊಳ್ಳೋ ಬುದ್ಧಿ ಬೇಡವೇನೋ? ನಿನ್ ಬೈ ಮುನ್ನಾಕ. ಆಸೆಯ ದುಃಖಕ್ಕೆ ಮೂಲ. ಬುದ್ಧ ನಿಮ್ಮಂತ ಬುದ್ಧಿ ಇಲ್ಲದೆ ಇರೋರ್ಗೆ ಹೇಳಿರೋದು. ಮಾವ, ಈ ಒಡವೆ ಎಲ್ಲ ಯಾವಾಗ ಬಂತು? ನನಗೆ ಗೊತ್ತೇ ಇಲ್ಲ. ಸುಮ್ಕಿರಮ್ಮೆ, ಎಲ್ಲ ಹೋಯ್ತೈತೆ ಅಂತ ನನಗೆ ಚಿಂತೆ ಆದ್ರೆ ಯಾವಾಗ ಬಂತು ಅಂತ ನಿನಗೆ ಚಿಂತೆ ಆಗೈತೆ. ಇನ್ಸ್ಪೆಕ್ಟರ್, ಇದೆಲ್ಲಾನು ಒಂದ್ ಕಡೆ ಸೇರಿಸಿ, ಆಮೇಲೆ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಕೇಳಿದ್ರಾಯ್ತು. ಎಸ್ ಸರ್. ಬಸಪ್ಪ, ನಿನ್ ಡೈರಿ ಓದೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಮುಂದೆ ಓದೋಣ. ನೆಮ್ಮದಿಯ ನಿದ್ರೆ ಕೊಡು. ಏನ? ನೆಮ್ಮದಿ ನಿದ್ರೆ ಕೊಡುನ? ಇಷ್ಟೊಂದೆಲ್ಲ ಇಲ್ಲಿಗಲ್ ಬ್ಲ್ಯಾಕ್ ಮನಿ ಮಾಡಿದ್ರೆ ನೆಮ್ಮದಿ ಎಲ್ಲಿಂದ ಬರುತ್ತೆ? ನಿದ್ದೆ ಎಲ್ಲಿಂದ ಸಿಗುತ್ತೆ? ಹೌದೌದೌದೌದು, ಅದಕ್ಕೆ ದೇವ್ರನ್ನ ಬೇಡ್ಕೊಂಡಯ್ಯ ಬರ್ದಿರೋದು. ದೇವ್ರೇ ನೆಮ್ಮದಿಯಾಗಿ ನಿದ್ದೆ ಕೊಡಪ್ಪ ಅಂತ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಸಮಜಾಯಿಷಿ ಬಸಪ್ಪ. ಚಟ್ಟಿ ಜಾರ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಮಾಡಿರೋ ಕಚಡ ಕೆಲಸ ಎಲ್ಲ ಕಣ್ಮುಂದೆ ಇದ್ರು ಮತ್ತೆ ಜಾರ್ಕೊಳ್ಳೋ ದಾರಿ ಹುಡುಕ್ತಾ ಇದೀಯಾ? ಸರ್, ಹಾಗಿದ್ರೆ ಈ ಲೈನಲ್ಲೂ ಕಂತೆ ಕಂತೆ ಇದೆ ಅಂತೀರಾ? ಇದ್ದೇ ಇದೆ. ಮಹಿಮಾ ಮೇಡಮ್, ಸಾಹೇಬ್ರು ನಿದ್ದೆ ಮಾಡೋ ರೂಮ್ ಯಾವುದು? ಮೇಲ್ಗಡೆ. ಕೆಳಗಡೆ. ಏ ಕತ್ತೆ ಮೂದೇವಿ, ನಾ ಮಲ್ಗೋದ್ ಕೆಳಗಡೆ ತಾನೆ. ಯಾಕೆ ಮಾವ? ನೀನ್ ಮಲ್ಗೋ ಕೋಣೆನ ನೀನೇ ಮರ್ತ್ಬಿಟ್ಟ? ಅಲ್ಕನ್ ಮಾವ, ದಿನ ನೀನು ಬುದ್ಧಂಗೆ ಅಡ್ಡ ಬಿದ್ದು ಆಮೇಲೆ ತೀರ್ಥ ತಕೊಂಡು ಮೇಲ್ಗಡೆ ನಿನ್ ರೂಮಿಗೆ ಹೋಗ್ಬಿಟ್ಟು ದೇವಿಗೆ ನಮಸ್ಕಾರ ಮಾಡಿ ತಾನೆ ಮಲಗ್ತಿದ್ದೆ. ಮರ್ತ್ಬಿಟ್ಟ? ಇನ್ಸ್ಪೆಕ್ಟರ್, ಐ ಆಮ್ ರೆಡಿ ಸರ್. ಸರ್ ನಮ್ಮ ಮಾತು ಕೇಳಿ ಸರ್, ಅಲ್ಲೇನು ಇಲ್ಲ ಸರ್. ನಿದಿರೆ ಬರೆದಿರೆ ಏನಂತಿ ದುಡ ದುಡ ದುಡ. ಬಕೆಟ್ ಬಸಪ್ಪ, ಶಾಪೀಸು ಇಡ್ಕ. ಇದ್ರ ಥರನೇ ನೆಮ್ಮದಿಯಾಗಿ ಇದ್ಬಿಡು. ಆಂಟಿ, ನಿಮ್ಮ ಯಜಮಾನ್ರು ಇಲ್ಲೇ ಹಿಂಗೆ ಮೇಂಟೈನ್ ಮಾಡೋರು ಅಂದರೆ ಹೊರ್ಗೆ ಹೆಂಗೋ? ಹ್ಞೂ ಮಾವ, ಹೋಯ್ತು, ಎಲ್ಲ ಹೋಯ್ತು. ನೀವು ಅಳ್ಬೇಡಿ, ನೀವು ಬೇಜಾರು ಮಾಡ್ಕೋಬೇಡಿ, ನಾನಿದ್ದೀನಿ. ಸುಮ್ಮನೆ ಸತ್ಯ, ನಿದ್ರೆ ಮಾಡೋದು ಮಂಚದ ಮೇಲೆ ತಾನೆ? ಮಲಗೋದ್ ಮಂಚದ ಮೇಲೆ, ಆದ್ರೆ ಮಂಚದ ಕೆಳಗೆ? ಕರೆಕ್ಟ್.
ಇವ್ರು ಯಾಕಪ್ಪ ಬಂದ್ರು ಈಗ? ಬಾಲ ಯಾರವರು? ದಿವ್ಯಾ, ನೀನು ಹೋಗಿ ಕಾರಲ್ಲಿ ಕೂತ್ಕೋ. ಅದೇನು ಅಂತ ನಾನೇ ವಿಚಾರಿಸ್ತೀನಿ. ಎನಿ ಪ್ರಾಬ್ಲಮ್? ಪ್ರಾಬ್ಲಮ್ ಏನೂ ಇಲ್ಲ ದಿವ್ಯಾ, ಅದೇನು ಅಂತ ನಾನೇ ವಿಚಾರಿಸ್ತೀನಿ. ನೀನು ಹೋಗಿ ಕಾರಲ್ಲಿ ಕೂತ್ಕೋ. ಪರವಾಗಿಲ್ಲ ಕಣೋ, ಯಾವುದೋ ಅಕ್ಕಿನ ಆರಿಸ್ಕೊಂಡು ಬಂದಿದ್ಯಾ? ಗುರು, ಅವಳು ನನ್ನ ಗರ್ಲ್ ಫ್ರೆಂಡು. ಗರ್ಲ್ ಫ್ರೆಂಡ್ ನಿನಗೆ ಯಾಕೆ ಹುಡುಗಿರ್ ಶೋಕಿ ಅಲ್ಲ? ನಿನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದೇ ನಿನಗೆ ಕಷ್ಟ. ಅಂಥದ್ರಲ್ಲಿ ಅಕ್ಕಿಗಳನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀಯ? ಇನ್ನೆಂಗೆ ಮೇಂಟೈನ್ ಮಾಡಿರ್ತಾನೆ? ನಮ್ಮ ಹತ್ರ ತಗೊಂಡಿರೋ ದುಡ್ಡಲ್ಲೇ ಕಾಳಾಕಿರ್ತಾನೆ. ಹೌದಾ? ನಮ್ಮ ಹತ್ರ ತಗೊಂಡಿರೋ ದುಡ್ಡಲ್ಲಿ ಅವ್ನು ಕಾಳಾಕೋ ಬದಲು ನಾವೇ ಕಾಳಾಕ್ಬೋದಲ್ಲ? ಹಾಂ, ಅಣ್ಣ ಹಾಗೆಲ್ಲ ಮಾತಾಡಬೇಡ. ಇವಾಗೇನು ಇಂಟ್ರೆಸ್ಟ್ ತಾನೆ? ನಾಳೆ ನಾನೇ ಬಂದು ಕೊಡ್ತೀನಿ. ಇವಾಗ ಹೊರಡಿ. ನಮ್ಮ ಹತ್ರ ದುಡ್ಡು ತಗೊಂಡು ನಮಗೆ ಎದುರು ಉತ್ತರ ಕೊಡೋಷ್ಟು ಧೈರ್ಯನಾ? ಎಷ್ಟೋ ಧೈರ್ಯ ನಿಂಗೆ?